ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ. ನಿಜವಾಗ್ಲೂ ಕೂಡ KSRTCಯಿಂದ ಇದೊಂದು ಕಹಿ ಸುದ್ದಿಯನ್ನು ಹೊರಹಾಕಿದ್ದಾರೆ. ಇದು ನಿಜಕ್ಕೂ ಕೂಡ ಶಾಕ್ ಆಗಿದೆ. ಅದೇನಂತ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಹಬ್ಬ ಹರಿದಿನ ಅಂತೇಳಿ KSRTCಯಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ರೆ ನಿಮ್ಮಂಥವರಿಗೆ ಇದೊಂದು ಕಹಿ ಸುದ್ದಿಯನ್ನು ನಮ್ಮ ರಾಜ್ಯ ಸರ್ಕಾರ ನೀಡಿದೆ. ನಿಮಗೆಲ್ರಿಗೂ ಕೂಡ ಗೊತ್ತು, ನಮ್ಮ ರಾಜ್ಯ ಸರ್ಕಾರ ಒಂದು ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಬಂದಿದೆ. ಅದರಲ್ಲಿ ಒಂದಾಗಿರೋದು ಶಕ್ತಿ ಯೋಜನೆ. ಇದು ನಿಜವಾಗ್ಲೂ ಅದ್ಭುತವಾಗಿ ನಡೀತಾ ಇದೆ. ಈ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣವನ್ನು ನೀಡಿ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಅವರೆಲ್ಲರೂ ಕೂಡ ಆರಾಮದಾಯಕವಾಗಿ ಓಡಾಡ್ತಾ ಇದ್ದಾರೆ. ಏನು ವಯಸ್ಸಾದವರಿಗೆ ಆಗಿರಲಿ, ಮಕ್ಕಳಿಗೆ ಆಗಿರಲಿ, ಒಂದು ಅನಾನುಕೂಲ ಅನ್ನೋದು ಇದೆ. ಇದ್ರ ಬಗ್ಗೆ ಇಲ್ಲ ಅಂತ ಹೇಳ್ತಿಲ್ಲ. ಅದ್ರ ಜೊತೆ ಇನ್ನೂ ಕೂಡ ಪುರುಷರಿಗೆ ಒಂದು ರೀತಿಯಲ್ಲಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಈ ಹೊಸದಾಗಿ ಕೊಟ್ಟಿರುವಂಥ ಈ ಒಂದು ಶಾಕಿಂಗ್ ನ್ಯೂಸ್. ನಮ್ಮ KSRTCಯ ಒಂದು ಸಂಸ್ಥೆಯ ನಿಗಮದಿಂದ ನಾವು ತುಂಬ ನಷ್ಟದಲ್ಲಿದ್ದೀವಿ, ನಾವು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಸಂಸ್ಥೆನ ನಡೆಸ್ತಾ ಇದ್ದೀವಿ, ಹಾಗಾಗಿ ಈ ರೀತಿಯ ಯೋಜನೆನ ತೊಗೊಂಬರ್ತಾ ಇದ್ದೀವಿ. ನಿಜವಾಗ್ಲೂ ಇದನ್ನು ಸರ್ಕಾರ ತೊಗೊಂಬಂದಿದೆ. ನಮ್ಮ ಸಂಸ್ಥೆ ಕಷ್ಟದಲ್ಲಿರೋದ್ರಿಂದ ನಾವು ಅನಿರೀಕ್ಷಿತವಾಗಿ ನಾವು ದರವನ್ನು ಹೆಚ್ಚಿಗೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ರೈಸ್ ಮಾಡಿದ್ದೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ ಟಿಕೆಟ್ ರೈಸ್ ಆಗಿದೆ, ಹೆಚ್ಚಿಗೆ ಆಗಿದೆ ಅಂತೇಳಿ ಇಲ್ಲಿ ಒಂದು ಪ್ರಕಟಣೆಯನ್ನಾಗಿದೆ. ತುಂಬ ಜನ ವೀಕ್ಷಕರು ಹೇಳ್ತಾ ಇದ್ದಾರೆ ಬಸ್ ಟಿಕೆಟ್ ಜಾಸ್ತಿ ಆಗಿದೆ ಅಂತೇಳಿ. ಎಕ್ಸಾಂಪಲ್ ನೀವಿಲ್ಲೇ ತಗೊಳ್ಳಿ, ಒಂದು ಮೈಸೂರಿಂದ ಒಂದು ಪುತ್ತೂರಿಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಬಸ್ಸಿನ ಒಂದು ಟಿಕೆಟ್ ದರ ಜುಲೈ 2ನೇ ತಾರೀಕು 360 ರೂಪಾಯಿ ಇತ್ತು. ಜುಲೈ 2ನೇ ತಾರೀಕು 360 ರೂಪಾಯಿ ಇತ್ತು. ಜುಲೈ 9ನೇ ತಾರೀಕು ಹೋಗೋವರೆಗೆ ಆಲ್ರೆಡಿ 490 ಆಗೋಗಿದೆ. 490 ರೂಪಾಯಿ ಏರಿಕೆ ಆಗಿದೆ. ಅದೇ ಟಿಕೆಟ್ನ ಮತ್ತೆ ನಾವು ಜುಲೈ 15ನೇ ತಾರೀಕು ಏನಾದ್ರು ತೊಗೊಳಕ್ಕೆ ಹೋಗ್ವಿ, ಅದೇ ಟಿಕೆಟು 540 ರೂಪಾಯಿ ಆಗೋಯಿತು. ಹೌದು, ಇದನ್ನ ಏರಿಕೆಯನ್ನು ಕಂಡು ಇಲ್ಲಿ ನಮ್ಮ ಒಂದು ಪ್ರಕಟಣೆಯನ್ನಾಗಿದೆ. ಇದು ನಮ್ಮ ಸುದ್ದಿಗೋಷ್ಠಿಯಲ್ಲೂ ಕೂಡ ಬಂದಿದೆ. ಇಷ್ಟೊಂದು ಬೆಲೆ ಏರಿಕೆ ಆದರೆ ಯಾಕೆ ನಾವು ಜನಸಾಮಾನ್ಯರು, ಏನು ಪುರುಷರು ಬಸ್ನಲ್ಲಿ ಓಡಾಡೋದಾದರೂ ಹೇಗೆ? ಇಷ್ಟು ರಶ್ ಕೂಡ ಇದೆ. ಅಷ್ಟರಲ್ಲಿ ನೀವು ಇಷ್ಟು ದರವನ್ನು ರೈಸ್ ಮಾಡಿದ್ದಾರೆ, ಇಷ್ಟು ಟಿಕೆಟ್ ದರವನ್ನು ರೈಸ್ ಮಾಡಿ ಓಡಾಡೋದು ಹೇಗೆ? ಒಂದು ಆಗೋಷ್ಟರಲ್ಲಿ 100 ರೂಪಾಯಿಗಳ ಅಂತರದಲ್ಲಿ ನೀವು ಬಸ್ ಟಿಕೆಟ್ ದರವನ್ನು ಹೆಚ್ಚಿಗೆ ಮಾಡಿದ್ದೀರಾ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳಿದ್ದು ಇಷ್ಟೇ, ಏನಪ್ಪ ಅಂತಂದರೆ ನಮ್ಮ ಒಂದು ಕರ್ನಾಟಕ ಸಾರಿಗೆ ಸಂಸ್ಥೆ ಸ್ವಲ್ಪ ನಷ್ಟದಲ್ಲಿರೋ ಕಾರಣ ನಾವು ಟಿಕೆಟ್ ದರವನ್ನು ರೈಸ್ ಮಾಡಿದ್ದೀವಿ, ಆದ ಕಾರಣ ಇಷ್ಟು ರೈಸ್ ಆಗಿದೆ ಅಷ್ಟೇ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು 200 ಕಿಲೋಮೀಟರ್ಗೆ ಇಷ್ಟೊಂದೆಲ್ಲ ರೈಸ್ ಮಾಡಿದ್ರೆ ಹೇಗೆ ಕತೆ? ನಿಜಕ್ಕೂ ಕೂಡ ಪುರುಷರಿಗೆ ಇದೊಂಥರ ಕಷ್ಟದ ಸಿಚುವೇಶನ್. ತಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಫ್ರೀ ಕೊಟ್ಟು ಪುರುಷರಿಗೆ 1 to ಡಬಲ್ ಅಮೌಂಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಹೇಗೆ ಫ್ರೀ ಅಂತ ಬರುತ್ತೆ? ಗಂಡ ಕೊಟ್ಟರು ಅದೇ ಹಣ, ಹೆಂಡತಿ ಕೊಟ್ಟರು ಅದೇ ಹಣನೇ ಆಗಿರುತ್ತೆ. ಹಾಗಾಗಿ 1 to ಡಬಲ್ ನೀವು ವಸೂಲಿ ಮಾಡ್ತಾ ಇದ್ದೀರಾ. ಇದು ಫ್ರೀ ಅಂತೂ ಅಲ್ಲ. ನೀವು ಸರ್ಕಾರದ ಯಾವುದೇ ರೀತಿ ಯೋಚನೆ ಮಾಡದೆ ನೀವು ಜನಸಾಮಾನ್ಯರಿಗೆ, ಒಂದು ಮಧ್ಯಮ ವರ್ಗದವರಿಗೆ ಒಂದು ಬರೆಯನ್ನು ಹಾಕ್ತಾ ಇದ್ದೀರಾ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ದಕ್ಷಿಣ ಕನ್ನಡ ಮತ್ತು ಸುಳ್ಯ ಕಡೆ KSRTC ಕೇಂದ್ರಗಳಲ್ಲಿ ಮುಂಗಡ ಬಸ್ ಟಿಕೆಟ್ ಕೇಂದ್ರವನ್ನು ಮುಚ್ಚಲಾಗಿದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಸ್ಟ್ರೈಕ್ ಎಲ್ಲ ಮಾಡ್ತಾ ಇದ್ದಾರೆ. ಆ ಕಡೆಯಲ್ಲಿ ಸಿಬ್ಬಂದಿಯ ಟಿಕೆಟ್ ಕಾಯ್ದಿರಿಕೆಯಲ್ಲಿ ಈ ಥರ ತೊಂದರೆ ಆಗ್ತಿದೆ. ಟಿಕೆಟ್ ಅಡ್ವಾನ್ಸ್ಡ್ ಬುಕ್ಕಿಂಗ್ ಅಂತ ಏನು ಬರುತ್ತೋ ಅಲ್ಲೂ ಕೂಡ ತುಂಬ ಪ್ರಾಬ್ಲಮ್ ಆಗ್ತಿದೆ. ತುಂಬ ಹಣಗಳನ್ನು ತಗೊತಾ ಇದ್ದಾರೆ ಅಲ್ಲಿ ಟಿಕೆಟಲ್ಲಿ ಅಂತೇಳಿ ಸಾಕಷ್ಟು ಗೊಂದಲವನ್ನು ಕೂಡ ಕ್ರಿಯೇಟ್ ಆಗಿದೆ. ಆದರೆ ಇನ್ನೂ ಕೂಡ KSRTC ವತಿಯಿಂದ ಯಾವುದೇ ರೀತಿಯ ಪ್ರಕಟಣೆಯನ್ನು ಮಾಡ್ತಾ ಇಲ್ಲ. ಅವರು ಇದಕ್ಕೆ ಕಾರಣ ಏನು, ಇಷ್ಟೊಂದು ರೈಸ್ ಆಗಿದೆಯಲ್ಲ ಆ ಕಡೆ ಮೈಸೂರು ಕಡೆ ಅಂತ ಹೇಳಬೇಕಾಗಿದೆ ಅವರು. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.